Hi guys, I am Muskan. Today I want to tell you about Forever Living Company. Forever Living Company ಏನಿದೆಯಲ್ಲ ಇದು ಸ್ಟಾರ್ಟ್ ಆಗಿದ್ದು 1978 ಇನ್ ಅಮೇರಿಕಾ. ಆಮೇಲೆ ಇದು ಆಲ್ ಓವರ್ ವರ್ಲ್ಡ್ನಲ್ಲಿ ಕೆಲಸ ಮಾಡುತ್ತೆ. ಒಳ್ಳೆ ಕಂಪನಿ, ಒಳ್ಳೆ ಪ್ರಾಡಕ್ಟ್ಸ್ಗಳನ್ನು ಅದು ಸೇಲ್ ಮಾಡುತ್ತೆ. ದೆನ್ ಯಾಕೆ ಈ ಒಂದು ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಪ್ರಾಬ್ಲಮ್ ನನ್ನ ಜೊತೆ ಆಗಿತ್ತು. ಸೊ ಆ ಪ್ರಾಬ್ಲಮ್ ಬೇರೆಯವ್ರ ಜೊತೆನೂ ಕೂಡ ಆಗಿರುತ್ತೆ. ಸೊ ಆ ಪ್ರಾಬ್ಲಮ್ ಹೇಗೆ ಸೊಲ್ಯೂಷನ್ ನಾವು ಅದನ್ನು ಪಡ್ಕೋಬೇಕಂತೇಳಿ ನಾನು ನಿಮಗೆ ಅದನ್ನು ತಿಳಿದುಕೊಡ್ತೀನಿ. ಪ್ರಾಬ್ಲಮ್ ಏನಂತಂದರೆ, ಯಾರು ಈ ಒಂದು ಕಂಪ್ನಿಯಲ್ಲಿ ರಿಜಿಸ್ಟ್ರೇಷನ್ ಆಗಿ ಮೀನ್ಸ್ ಈ ಒಂದು ಅಚೀವರ್ಸ್ ಕ್ಲಬ್ನಲ್ಲಿ ರಿಜಿಸ್ಟ್ರೇಷನ್ ಆಗಿ ಟ್ರೈನಿಂಗ್ ತೊಗೊಂಡು ಮತ್ತು 2CCಯನ್ನು ಯಾರು ಕಂಪ್ಲೀಟ್ ಮಾಡಿರ್ತಾರಲ್ಲ, ಅದಾದ ನಂತರ ಯಾವಾಗ ಅವ್ರಿಗೆ ರಿಯಲೈಸ್ ಆಗುತ್ತಲ್ಲ ಈ ಒಂದು ಕೆಲಸ ನಮಗೆ ಮಾಡೋದಕ್ಕೆ ಇಷ್ಟ ಇಲ್ಲ, ಅಥವಾ ಬೇರೆ ಕಾರಣದಿಂದ ಒಬ್ಬೊಬ್ಬರಿಗೆ ಅಭ್ಯಾಸ ಇರುತ್ತೆ, ಕೆಲವೊಬ್ಬರಿಗೆ ಬೇರೆ ಬೇರೆ ಕಾರಣ ಇರುತ್ತೆ. ಸೊ ಅವ್ರು ಹಾಕಿದಂತಹ 30K ಇದೆಯಲ್ಲ, 30,000 ರೂಪಾಯಿ. ಸೊ ನಾನು ಕೂಡ 30,000 ರೂಪಾಯಿ ಹಾಕಿದ್ದೀನಿ. ಸೊ ಅದನ್ನು ಹೇಗೆ ನಾವು ಅದನ್ನು ಮತ್ತೆ ಮರಳಿ ಪಡೆದುಕೋಬೇಕು. ದೆನ್ ನಮಗೆ ಮಾಡೋಕ್ಕಾಗಲಿಲ್ಲಪ್ಪ. ನಂದು ಏನು ರೀಸನ್ ಅಂತ ಹೇಳಿದ್ರೆ, ನನಗೆ ಅಭ್ಯಾಸ ಭಾಳ ಇತ್ತು. ಸೊ ದ್ಯಾಟ್ಸ್ ವೈ ನನಗೆ ಇಂಟ್ರೆಸ್ಟ್ ಇದ್ರಿಕಿಲ್ಲ ಮತ್ತು ಟೈಮು ನನಗೆ ಇದ್ರಿಕಿಲ್ಲ. ಸೊ ಅದಕ್ಕೆ ನಾನು ಒಂದು ಕೆಲಸ ಮಾಡಂಗಿಲ್ಲ ಅಂಥೇಳಿ ನಾನು ಡಿಸೈಡ್ ಮಾಡಿದ್ದೆ. ಸೊ ಮನೆಯಲ್ಲಿ ಬೇಡ ಅಂತಂದಿದ್ರು, ಬಟ್ ನನ್ನ ಹಠದಿಂದ ನಾನು ಮಾಡಿದ್ದೆ. ಸೊ ನನ್ನ ಹಠದಿಂದ ನನ್ನ ಒಂದು ಡಿಸಿಷನಿಂದ ಆ ಒಂದು ಕೆಲಸವನ್ನು ನಾನು ಇವತ್ತು ಬಿಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಏಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋ ಅವರಿಗೆ ಯಾರು 2CCಯನ್ನು ಕಂಪ್ಲೀಟ್ ಮಾಡಿದ್ದಾರೆ, ಬಟ್ ಅವ್ರಿಗೆ ಈ ಕೆಲಸ ಮಾಡೋದಕ್ಕೆ ಅಂದರೆ ಇದರಲ್ಲಿ ಮುಂದುವರಿಯೋದಕ್ಕೆ, ಈ ಒಂದು ಕೆಲಸದಲ್ಲಿ ಮತ್ತು ಮುಂದುವರಿಯೋದಕ್ಕೆ, ಮನಿಯನ್ನು ಅರ್ನ್ ಮಾಡೋದಕ್ಕೆ ಇಷ್ಟ ಇಲ್ಲ, ಈ ಒಂದು ಕೆಲಸ ಮಾಡೋದಕ್ಕೆ ಇಷ್ಟ ಯಾರಿಗಿರಲ್ಲ. ಸೊ ಅವರಿಗೆ ಈ ಒಂದು ವಿಡಿಯೋ ಇದೆ. ಸೊ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ, ಒಬ್ಬೊಬ್ಬರಿಗೆ ಕಂಪ್ಲೇಂಟ್ಗಳಿರ್ತವೆ. ಮೀನ್ಸ್ ಈಗ ನಾವು ಪ್ರಾಡಕ್ಟ್ ತೊಗೊಂಡೀವಿ ಮತ್ತು ಪ್ರಾಡಕ್ಟನ್ನು ನಾವು ಹೇಗೆ ಒಳ್ಳೆ ಮಾಡಬೇಕು, ಮೀನ್ಸ್ ರೀಫಂಡ್ ಬಗ್ಗೆ ನಾವು ಮಾತಾಡಬೇಕು. ಸೊ ಯಾರ್ಯಾರು ಈ ಒಂದು 2CCಯನ್ನು ಕಂಪ್ಲೀಟ್ ಮಾಡಿದ್ದೀರಲ್ಲ, ಸೊ ಓಕೆ, ನಿಮ್ಮ ಮಾಡಿದ್ದೀರಿ, ಮುಂದುವರಿತೀರಿ, ಓಕೆ, ನೀವು ಅದನ್ನು ಮತ್ತೆ ರಿಟರ್ನ್ ತೊಗೋತೀರಿ, ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಓಕೆ. ಬಟ್ ಯಾರು ಇಂಟ್ರೆಸ್ಟ್ ಇಲ್ಲಲ್ಲ ಅವರು ಎರಡು ಕೆಲಸ ಮಾಡಬೇಕು. ಫಸ್ಟ್ ಆಫ್ ಆಲ್, ನಿಮ್ದು ಇನ್ನೂ ಪ್ರಾಡಕ್ಟ್ ನಿಮ್ಮ ಮನೆಗೆ ಬಂದು ಮುಟ್ಟಿಲ್ಲ ಅಂತಂದರೆ ಈಗಲೇ ನೀವೇನು ಮಾಡಬೇಕಂತಂದರೆ ಇಮೇಲ್ ಮಾಡಬೇಕಾಗತ್ತೆ ಕಂಪ್ನಿಗೆ ನೀವು ಒಂದು ಇಮೇಲ್ ಮಾಡಿದರೆ, ಮೀನ್ಸ್ ನನಗೆ ಹೀಗೆ ಇಷ್ಟ ಇಲ್ಲ, ನಾನು ಅದನ್ನು ಆರ್ಡ್ರನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿದರೆ, ಸೊ ಆ ಒಂದು ನಿಮ್ಮದು ಆರ್ಡ್ರ್ ಏನಿದೆಯಲ್ಲ ಕ್ಯಾನ್ಸಲ್ ಆಗುತ್ತೆ. ಮತ್ತು ನಿಮ್ಮದು ರೀಫಂಡ್ ಏನಿದೆಯಲ್ಲ ರೀಫಂಡ್ ಪ್ರೊಸೆಸ್ನ ಕೂಡ ನಿಮಗೆ ಅವರು ಮಾಡಿಕೊಡ್ತಾರೆ. ಸೊ ಫೆಸಿಲಿಟಿಯನ್ನು ಕೊಡ್ತಾರೆ. ಓಕೆ, ದೆನ್ ಬಟ್ ಇನ್ನೊಂದು ಕೇಸ್ ಏನಂತೇಳಿದರೆ, ನಿಮ್ಗೆ ಪ್ರಾಡಕ್ಟ್ ಏನಿದೆಯಲ್ಲ ನಿಮ್ಮ ಮನೆಗೆ ಮುಟ್ಟಿದೆ, ಹೌದಾ? ಸೊ ಯಾವಾಗ ನಿಮ್ಮ ಪ್ರಾಡಕ್ಟ್ ಏನಿದೆಯಲ್ಲ ನಿಮ್ಮ ಮನೆಗೆ ಮುಟ್ತೈತಿ, ಸೊ ಅದು ಇನ್ನೂ ಕೂಡ ಅದನ್ನು ಯೂಸ್ ಮಾಡಿಲ್ಲ ಇನ್ ದ ಕೇಸ್. ಸೊ ಆ ಪ್ರಾಡಕ್ಟನ್ನು ನೀವು ಯೂಸ್ ಮಾಡಿಲ್ಲ ಅಂತಂದರೆ ಅದನ್ನು ನೀವು ರಿಟರ್ನ್ ಮಾಡಬೇಕು, ಹೌದಾ? ಸೊ ಆವಾಗ ಕೂಡ ನಿಮಗೆ ಚಾನ್ಸ್ ಇದೆ. ಏನಂತ ಹೇಳಿದ್ರೆ, ಆವಾಗ ಕೂಡ ನೀವು ಇಮೇಲ್ ಮಾಡ್ಬೋದು, ಮತ್ತು ಇಮೇಲ್ ಮಾಡೋದ್ರ ಮೂಲಕ ಅವ್ರಿಗೆ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಮತ್ತು ರೀಫಂಡ್ ಆಗೇ ಆಗುತ್ತೆ. ಬಟ್ ಇನ್ನೊಂದು ಕೇಸ್ ಏನಂತಂದರೆ, ಇನ್ನೊಂದು ಕೇಸ್ ಆ್ಯಡ್ ಮಾಡಬೇಕು. ಏನಂತಂದರೆ, ಕೆಲವೊಬ್ಬರು ಭಾಳ ದಿವಸ ಆಗಿರುತ್ತೆ ಆ ಒಂದು ಪ್ರಾಡಕ್ಟ್ನ ತೊಗೊಂಡು, ಕೆಲವೊಂದಿಷ್ಟು ಐಟಮ್ಸ್, ಕೆಲವೊಂದಿಷ್ಟು ಪ್ರಾಡಕ್ಟನ್ನು ಯೂಸ್ ಮಾಡಿರ್ತಾರೆ, ಕೆಲವೊಂದಿಷ್ಟು ಉಳಿದಿರುತ್ತೆ. ಸೊ ಅಂಥ ಟೈಮ್ನಲ್ಲಿ ನಾವು ಕೂಡ ಈ ಒಂದು ರೀಫಂಡ್ ಪ್ರೊಸೆಸನ್ನು ನಾವು ಮಾಡ್ಬೋದು. ಸೊ ಇವಾಗೂ ಕೂಡ ನಮಗೆ ಒಂದು ಚಾನ್ಸ್ ಇದೆ. ಸೊ ಇಮೇಲ್ ಮಾಡೋದ್ರ ಮೂಲಕ ನಾವು ಮಾಡ್ಬೋದು. ನಮಗೆ ಇನ್ನೂ ಪ್ರಾಡಕ್ಟ್ ಮುಟ್ಟಿಲ್ಲ ಅಂತಂದರೆ ನಾವು ಅವರಿಗೆ ಡೈರೆಕ್ಟಾಗಿ ಇಮೇಲ್ ಮಾಡಿ ಹೇಳ್ಬೋದು. ಯಾವಾಗ ಡೆಲಿವರಿ ಟೈಮ್ ಇರುತ್ತಲ್ಲ, ಮೀನ್ಸ್ ಯಾವಾಗ ಪಿಕಪ್ಪಿಂಗ್ ಏನು ನಮ್ಮ ಟೈಮ್ ಇರುತ್ತಲ್ಲ, ಅವಾಗ ತೊಗೊಳ್ಳೋ ಬದಲಿ ನಾವು ಅವಾಗ ಅವ್ರಿಗೆ ನಮಗೆ ಬೇಡ, ಇದನ್ನು ಕ್ಯಾನ್ಸಲ್ ಮಾಡಿಬಿಡಿ, ಯಾವಾಗ ಅವರು ನಮ್ಮ ಮನೆಗೆ ಬಂದು ಕೊಡ್ತಾ ಇರುತ್ತಲ್ಲ, ಸೊ ಅವಾಗಲೇ ನಾವು ಅವ್ರಿಗೆ ಹೇಳ್ಬೋದು. ಅವಾಗೂ ಕೂಡ ನಮಗೆ ಚಾನ್ಸ್ ಇದೆ, ನಮಗೆ ಈ ಪ್ರಾಡಕ್ಟನ್ನು ನಾವು ಇಂಟ್ರೆಸ್ಟ್ ಇಲ್ಲ, ನಮಗೆ ಬೇಡ, ಕ್ಯಾನ್ಸಲ್ ಮಾಡಿರಿ ಅಂತೇಳಿ. ಸೊ ಆವಾಗ ನಿಮ್ದೇನು ಅದೇನು ಟ್ರಾವೆಲಿಂಗ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಏನು ಖರ್ಚಿರುತ್ತಲ್ಲ, ಸೊ ಅದನ್ನಷ್ಟು ಅವರು ಕಟ್ ಮಾಡಿ ಉಳಿದ ನಿಮ್ದು ಏನು ಅಮೌಂಟ್ ಇರುತ್ತಲ್ಲ ಅದನ್ನು ರೀಫಂಡ್ ಮಾಡ್ತಾರೆ, ಹೌದಾ? ಸೊ ನೀವು
ಆ್ಯಪ್ನಲ್ಲಿ ಹೋಗಬೇಕಾಗತ್ತೆ. ಸೊ ಆ್ಯಪ್ನಲ್ಲಿ ಹೋಗಿ ಫಸ್ಟ್ ಆಫ್ ಆಲ್ ಹಿಂಗೆ ಬರುತ್ತೆ. ನನ್ನ ಕೇಸ್ನಲ್ಲಿ ಏನಾಗಿತ್ತು ಅಂತಂದರೆ, ನನ್ನ 30K ಏನಿದೆಯಲ್ಲ ಏಪ್ರಿಲ್ 4ಕ್ಕೆ ನಾನು ಕೊಟ್ಟಿದ್ದೆ. ಸೊ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಡೇಟ್ ನೋಡಿ, ಟುಡೇ ಈಸ್ 15 ಏಪ್ರಿಲ್. ಸೊ 9 ದಿವಸ ಆಯಿತು. ನಂದು ಇವತ್ತು ಕೂಡ ನಂದು ಪ್ರಾಡಕ್ಟ್ ನನಗೆ ರೀಚ್ ಆಗಿರ್ಕಿಲ್ಲ. ಮತ್ತು ಸೊ ಇಲ್ಲಿ ನೀವು ನೋಡ್ತಾ ಇರೋದು ಮೈ CCC 2000 CCC ಇದೆ, ಅಂದರೆ 2000 CC. ಸೊ ಇದಕ್ಕಿಂತ ಮುಂಚೆ ಅಂದರೆ 3 ಗಂಟೆ, ಇವತ್ತು ಮಧ್ಯಾಹ್ನ 3 ಗಂಟೆ ವರೆಗೆ ನಂದು ಏನಿದೆ CCC ಇತ್ತಲ್ಲ 0 ಇತ್ತು. ಯಾವಾಗ 3 ಗಂಟೆ 20 ನಿಮಿಷಕ್ಕೆ ನಾನು ನಂದು ID ಮತ್ತು ಪಾಸ್ವರ್ಡನ್ನು ಭೀಮಾ ಸರ್ ಅವರಿಗೆ ನಾನು ಸೆಂಡ್ ಮಾಡ್ತೇನಲ್ಲ, ಆಫ್ಟರ್ 10 ಮಿನಿಟ್ ಮೀನ್ಸ್ 3:30ಗೆ ನಂದು ಸ್ಟೇಟಸ್ ಏನಾಗುತ್ತೆ ಅಂದರೆ ಹೀಗೆ ಅಪ್ಡೇಟ್ ಆಗುತ್ತೆ, ಅಂದರೆ 2000 CC ಆಗುತ್ತೆ. ಹೌದಾ? ಈಗ ಈ ಒಂದು ಅಪ್ಡೇಟ್ ಹೇಗಾಯಿತು, ಹೇಗೆ ಈ ಒಂದು ಪಾಸಿಬಲ್ ಆಯಿತು? ಇನ್ವಾಯ್ಸ್ ಡೇಟ್ ಏನಿದೆ ನೋಡ್ರಿ ಇಲ್ಲಿ ಇನ್ವಾಯ್ಸ್ ಏನು ಡೇಟ್ ಇದೆಯಲ್ಲ ಇವತ್ತಿಂದ ಇದೆ. ಹೌದಾ? ಸೊ ಈ ನಂಬರ್ ಆಗಲಿ, ಇನ್ವಾಯ್ಸ್ ನಂಬರ್ ಆಗಲಿ, ಡೇಟ್ ಆಗಲಿ ಇವತ್ತು ನನಗೆ ಬಂದಿದ್ದು, ಇದಕ್ಕಿಂತ ಮುಂಚೆ ಬಂದಿರಕ್ಕಿಲ್ಲ. ಇಟ್ ಮೀನ್ಸ್ ವಾಟ್, ಇದಕ್ಕಿಂತ ಮುಂಚೆ ನನ್ನ ಅಮೌಂಟ್ ಏನಿದೆಯಲ್ಲ ಅವರು ತಗೊಂಡು ಕುಂತಿದ್ದಾರೆ. ಬಟ್ ಇಲ್ಲಿ ನನ್ನ ಅಮೌಂಟ್ ಏನಿದೆಯಲ್ಲ ಇದ್ರದ್ದು ನನ್ನ ಪ್ರಾಡಕ್ಟ್ ಬಿಲ್ಲಿಂಗ್ ಅವರು ಮಾಡಿರ್ಕಿಲ್ಲ. ಹೌದಾ? ಯಾವಾಗ ಅವ್ರು ಬಿಲ್ಲಿಂಗ್ ಮಾಡ್ತಾರಲ್ಲ ನನಗೆ ಸ್ಟೇಟಸ್ ಬರುತ್ತೆ, ನನಗೆ ಗೊತ್ತಾಯಿತು. ಅಂದರೆ ನನ್ನ ಪ್ರಾಡಕ್ಟ್ ಎಷ್ಟು CCಯನ್ನು ಮಾಡಿದ್ದೀನಿ ಮತ್ತು ಅದರದ್ದು ಟೈಮಿಂಗ್ನು ಕೂಡ ನನಗೆ ಇಲ್ಲಿ ತೋರಿಸ್ತಿತ್ತು. ಸೊ ಯಾವಾಗ ಅದು ಗೊತ್ತಾಗ್ಲ ಅವಾಗ ನನಗೆ ಕ್ಲಾರಿಟಿ ಬಂತು. ಹೌದಾ? ಏನಂತಂದರೆ ನಾವು ಕೂಡ ಈ ಆರ್ಡ್ರನ್ನು ಮಾಡ್ಬೋದು, ನಮ್ಮ ಐಡಿಯನ್ನು ಯೂಸ್ ಮಾಡಿ ಈ ಒಂದು ಆರ್ಡ್ರನ್ನು ನಾವು ಮಾಡ್ಬೋದು. ಸೊ ಇಲ್ಲಿ ನೋಡಿ, ಡೇಟ್ ಇದೆ, ಬ್ರ್ಯಾಂಚ್ ಇದೆ, ಮತ್ತು ಅಮೌಂಟ್ ಇದೆ, ಡೆಲಿವರಿ ಚಾರ್ಜ್ ಇದೆ, ಮತ್ತು ಸ್ಟೇಟಸ್ ತೋರಿಸ್ತಾ ಇದೆ, ಡೆಲಿವರಿ ಸ್ಟೇಟಸ್ ಪ್ಯಾಕ್ ಆಗಿದೆ ನಂದು. ಸೊ ನನಗಿವಾಗ ಈ ಒಂದು ಪ್ಯಾಕ್ ಆಗಿದ್ದ ಐಟಮನ್ನು ಬೇಡ. ನಾನು ಏನು ಮಾಡಿದ್ದೆ ಅಂತ ಹೇಳಿದ್ರೆ ಇಮೇಲ್ ಮಾಡಿದ್ದೆ. ಹೌದಾ? ಇಮೇಲ್ ಅವ್ರಿಗೆ ಏನು ಮಾಡಿದೆ ಅಂತಂದರೆ, ಈ ಒಂದು ಪ್ರಾಡಕ್ಟ್ ಏನಿದೆಯಲ್ಲ, ಸೊ ನನಗೆ ಈ ಪ್ರಾಡಕ್ಟ್ ಬೇಕಾಗಿಲ್ಲ, ಸೊ ಇದನ್ನು ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡಿ ಅಂತೇಳಿ ನಾನು ಅವರಿಗೆ ಈ ಒಂದು ಮೇಲನ್ನು ಮಾಡಿದ್ದೆ. ಸೊ ಮೇಲನ್ನು ಮಾಡಿದಾಗ ಅವರು ಕೂಡ ನನಗೆ ರೆಸ್ಪಾನ್ಸನ್ನು ಕೊಟ್ಟರು. 2 ಸತಿ ನನಗೆ ಈ ಒಂದು ಕಂಪ್ನಿಯಿಂದ ನನಗೆ ರೆಸ್ಪಾನ್ಸ್ ಬಂದಿತ್ತು. ಸೊ ನೋಡಿ, ಈ ಒಂದು ರೆಸ್ಪಾನ್ಸ್ ನೋಡಿ. ಸೊ ಯುವರ್ ಕನ್ಸರ್ನ್ ಹ್ಯಾಸ್ ಬಿನ್ ರೇಸ್ಡ್ ಟು ಅವರ್ ಟೀಮ್. ಅವರ್ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ವಿಲ್ ಕಾಂಟ್ಯಾಕ್ಟ್ ಯು ಓವರ್ ಯುವರ್ ರಿಜಿಸ್ಟರ್ಡ್ ಇಮೇಲ್ ID ವಿದಿನ್ 5 days. ಅಂದರೆ ವಿದಿನ್ 5 ಡೇಸ್ನಲ್ಲಿ ನಾವು ನಮ್ಮ ಕಮಿಟಿ ಮೀನ್ಸ್ ಟೀಮ್ ಏನಿದೆಯಲ್ಲ ನಿಮಗೆ ಕಾಂಟ್ಯಾಕ್ಟ್ ಮಾಡುತ್ತೆ. ಮತ್ತು ನಮ್ಗೆ ಒಂದು ಟಿಕೆಟ್ ಒಂದು ID ನನಗೆ ಕೊಟ್ಟಿದ್ದಾರೆ. ನನಗೇನಾದರೂ ಫರ್ದರ್ ಕಂಪ್ಲೇಂಟ್ ಅಥವಾ ಏನೇ ಕಮ್ಯುನಿಕೇಷನ್ ಮಾಡೋದಿತ್ತಂದರೆ ಈ ಒಂದು ID ನಾನು ರೆಫರ್ ಮಾಡ್ಬೋದು. ಸೊ ಕಂಪ್ನಿ ಭಾಳ ಅಂದರೆ ಭಾಳ ಕೋಆಪರೇಟಿವ್ ಇದೆ ನಿಮ್ಮ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದಕ್ಕೆ. ಸೊ ಯಾರ್ಯಾರು ನೀವು ಇಂಟ್ರೆಸ್ಟ್ ಇಲ್ಲಲ್ಲ, ನಿಮಗೆ 2 CC ಮಾಡಿರಿ ಬಟ್ ಆದರೂ ಪ್ರಾಡಕ್ಟ್ ಚಲೋ ಇಲ್ಲ ಅಥವಾ ನಿಮಗಿಷ್ಟ ಇಲ್ಲ ಕೆಲಸ ಮಾಡೋದಕ್ಕೆ ಒಂದು ಕಂಪ್ನಿಯಲ್ಲಿ ಅಂತಂದರೆ, ನೀವು ನಿಮ್ಮ ಪ್ರಾಡಕ್ಟನ್ನು ಕೂಡ ರೀಫಂಡ್ ಮಾಡ್ಬೋದು, ಅಂದರೆ ರಿಟರ್ನ್ ಮಾಡಿ ರೀಫಂಡ್ ಮಾಡ್ಕೋಬೋದು, ಮತ್ತು ಈ ಒಂದು ಕೆಲಸನೂ ಕೂಡ ನೀವು ಬಿಡ್ಬೋದು. ಹೌದಾ? ಇಲ್ಲಿ ಒಂದು ಏನಾಗುತ್ತೆ ಅಂತಂದರೆ, ನೀವು ನಿಮ್ಮ ಪ್ರಾಡಕ್ಟನ್ನು ಯಾವಾಗ ನೀವು ರಿಟರ್ನ್ ಮಾಡ್ತೀರಿ ಮತ್ತು ರೀಫಂಡ್ ಮಾಡ್ಕೋತಿರಲ್ಲ ಅವಾಗ ನಿಮ್ಮ ID ಏನಿರುತ್ತೆ ಡಿಲೀಟ್ ಆಗುತ್ತೆ. ಸೊ ಈ ಒಂದು ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ಬೋದು. ಹೇಗೆ ಅಂತಂದರೆ ಈ ಒಂದು ಇಮೇಲ್ ಮಾಡೋದ್ರ ಮೂಲಕ